ಇವತ್ತು ಸ್ವೀಟ್ ತಿನ್ಬೇಕಂತ ತುಂಬ ಆಸೆ ಆಗ್ತಾ ಇತ್ತು. ಅದಕ್ಕೆ ಒಂದು ಸ್ಪೆಷಲ್ ಡಿಶ್ ಮಾಡೋಣ ಅಂತ ಈ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಡಿಶ್ ಯಾಕಂದರೆ ಫಸ್ಟ್ ಆಫ್ ಆಲ್ ಇದು ನಂದು ಹಸ್ಬೆಂಡ್ದು ಏನಂತಾರೆ ಇನ್ವೆನ್ಷನ್ ಅವರು ಮಾಡಿರೋ ಡಿಶ್ಶು. ಆಮೇಲೆ ನಾನು ಇವಾಗ ಫಸ್ಟ್ ಟೈಮ್ ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕಾಗಿ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅದನ್ನು ಒಂದೊಂದಾಗಿ ಹೇಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಒಂದು 2 ಬ್ರೆಡ್ನ ಕಟ್ ಮಾಡಿಕೊಂಡು ಪೀಸಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ. ಸೊ ಇದು ನಾನು ಇದರಲ್ಲಿ ಕಾಜು ಮತ್ತು ಪಿಸ್ತಾ ಸಣ್ಣ ಮಾಡಿಟ್ಕೊಂಡಿದ್ದೀನಿ. ಇದರಲ್ಲಿನೂ ನಾನು ಕಾಜು ಮತ್ತು ಪಿಸ್ತಾ ಪೀಸಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಸ್ವಲ್ಪ ಚಿಕ್ಕ ಪೌಡರ್ ಥರ ತಗೊಂಡಿದ್ದೀನಿ ಮಾಡಿಕೊಂಡು. ಏನು ಪೌಡರ್ ಥರ ಇದೆಯಲ್ಲ ಅದು ರಬಡಿಗೆ ಹಾಕಕ್ಕಂತ ತಗೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಇದು ಸಣ್ಣ ಪೀಸಸ್ ಏನು ಕಟ್ ಮಾಡಿದ್ದೀನಿ ಇದು ಡ್ರೆಸ್ಸಿಂಗ್ ಅಂತ ತಗೊಂಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಬೌಲಲ್ಲಿ ನಾನು ಇದು ಕಂಡೆನ್ಸ್ಡ್ ಮಿಲ್ಕ್ 3 ಸ್ಪೂನ್ ತೊಗೊಂಡಿದ್ದೀನಿ. ಅದರಲ್ಲಿ ಸ್ವಲ್ಪ ಆಮೇಲೆ ಒಂದು ಬೌಲಲ್ಲಿ ನಾನು ಫುಲ್ ಫ್ಯಾಟ್ ಮಿಲ್ಕ್ ತೊಗೊಂಡಿದ್ದೀನಿ. ಕ್ರೀಮ್ ಬರುತ್ತಲ್ಲ ಆ ಥರ ಮಿಲ್ಕ್. ಆಮೇಲೆ ಯಾರಿಗೂ ಇಷ್ಟ ಆಗಲ್ಲ ಫುಲ್ ಫ್ಯಾಟ್ ಮಿಲ್ಕ್ ಬೇಡ ಅಂದರೆ ವಿದೌಟ್ ಫ್ಯಾಟ್ ಮಿಲ್ಕ್ನು ತೊಗೋಬೋದು. ವಿದೌಟ್ ಕ್ರೀಮ್ ಬರಲ್ಲ ಜಾಸ್ತಿ. ಸೊ ಕ್ರೀಮ್ ಬಂದರೆ ಸ್ವಲ್ಪ ಟೆಕ್ಸ್ಚರು ಚೆನ್ನಾಗಿರುತ್ತೆ, ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಫುಲ್ ಫ್ಯಾಟ್ ಮಿಲ್ಕ್ನ ತೊಗೊಂಡು. ಇದು ಕಾಜು ಮತ್ತು ಪಿಸ್ತಾ ಏನಿದೆ ಅಲ್ಲ ನಾನು ರೋಸ್ಟ್ ಮಾಡಿ ತೊಗೊಂಡಿಟ್ಕೊಂಡಿದ್ದೀನಿ. ಪಿಸ್ತಾ ಸಾಲ್ಟೆಡ್ ಇದೆ. ಸಾಲ್ಟೆಡ್ ಇದ್ದರೆ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ನನಗನ್ಸುತ್ತೆ ಅಂತ ನಾನು ಸಾಲ್ಟೆಡ್ ಪಿಸ್ತಾ ತೊಗೊಂಡಿದ್ದೀನಿ. ಸೊ ಡ್ರೈ ಫ್ರೂಟ್ಸ್ ನಾನು ರೋಸ್ಟ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ ಒಂದು ಅಗಲ ಇರೋದು ಪ್ಯಾನ್ನ ತಗೊಂಡಿದ್ದೀನಿ. ಇದು ಟ್ರೈಪ್ಲೈ, ಸ್ವಲ್ಪ ಬೇಸ್ ಥಿಕ್ ಇರುತ್ತೆ ಅದಕ್ಕೆ. ಆಮೇಲೆ ಹೀಟ್ ಡಿಸ್ಟ್ರಿಬ್ಯೂಷನ್ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಇದು ತಗೊಂಡಿದ್ದೀನಿ. ಇವಾಗ ನಾನು ಈ ಪ್ಯಾನ್ಗೆ ಹಾಲು ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಆಮೇಲೆ ಫ್ಲೇಮ್ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಇಡಬೇಕು. ಯಾಕಂದರೆ ಹಾಲು ಬೇಗ ಏನಂತಾರೆ ಕೆಳಗೆ ಹತ್ಕೋಬಾರ್ದು ಅಂತ. ಸೊ ಆಮೇಲೆ ನಾನು ಇದರಲ್ಲೇ ಸ್ವಲ್ಪ ಹಾಲು ನಾನು ಉಳಿಸಿದ್ದೀನಿ. ಇದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ಗೆ ಆ್ಯಡ್ ಮಾಡ್ಕೊತೀನಿ. ಯಾಕಂದರೆ ಕಂಡೆನ್ಸ್ಡ್ ಮಿಲ್ಕ್ ಲಂಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ನಾನು ಸ್ವಲ್ಪ ಹಾಲು ಆ್ಯಡ್ ಮಾಡಿಕೊಂಡು ಅದಕ್ಕೆ ಮತ್ತೆ ಪ್ಯಾನ್ಗೆ ಹಾಕ್ತೀನಿ. ಸ್ವಲ್ಪ ಹಾಲು ಬಾಯ್ಲ್ ಆದಮೇಲೆ ಸ್ವಲ್ಪ ಹೊತ್ತು ಫಸ್ಟ್ ಹಾಲು ಬಾಯ್ಲ್ ಮಾಡ್ಕೊತೀನಿ. ಆಮೇಲೆ ಇದು ಮಿಕ್ಸರ್ ಏನಿದೆ ಅಲ್ಲ ಮಿಕ್ಸರ್ ಅದು ಹಾಲಿಗೆ ಆ್ಯಡ್ ಮಾಡ್ತೀನಿ. ಆಮೇಲೆ ಕಂಡೆನ್ಸ್ಡ್ ಮಿಲ್ಕ್ ಸ್ವಲ್ಪ ತಿಕ್ಕಿರುತ್ತಲ್ಲ, ಸೊ ಡೈರೆಕ್ಟ್ಲಿ ಹಾಲಿಗೆ ನಾವು ಮಿಕ್ಸ್ ಮಾಡಿಕೊಂಡ್ರೆ ಫಸ್ಟಿಗೆ ಹಾಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಅದು ಕೆಳಗಡೆ ಹೋಗಿ ಕೂತ್ಕೊಂಡು ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನಾವು ಹಾಲು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕನ್ಸಿಸ್ಟೆನ್ಸಿ ಇನ್ನೂ ಥಿನ್ ಮಾಡಿ ಲಿಕ್ವಿಡ್ ಥರ ಮಾಡಿ ಅದಕ್ಕೆ ಹಾಲಿಗೆ ಹಾಕ್ಕೋಬೇಕು. ಸ್ವಲ್ಪ ಹಾಲು ಬೆಚ್ಚಗಾದ್ಮೇಲೆ ಹಾಕ್ಕೋಬೋದು. ಸೊ ಇವಾಗ ನಾನು ಇದು ಕಂಡೆನ್ಸ್ಡ್ ಮಿಲ್ಕ್ ಏನಿದೆ ಅಲ್ಲ ಹಾಲಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇದು ಹಾಕಿದ ಮೇಲೆ ಯಾವಾಗಲೂ ನಾವು ಸ್ಟರ್ ಮಾಡ್ಕೊತಾ ಇರಬೇಕು. ಯಾಕಂದರೆ ಕೆಳಗಡೆ ಹೊತ್ತ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವಾಗಲೂ ನಾವು ಸ್ಟರ್ ಮಾಡ್ಕೊತಾ ಇರಬೇಕು. ಲೋ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಈ ರೆಸಿಪಿ ತುಂಬ ಸಿಂಪಲ್ ಆಗಿದೆ. ಇದಕ್ಕೆ ನಾವು ಸಕ್ಕರೆ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕಂಡೆನ್ಸ್ಡ್ ಮಿಲ್ಕ್ ತುಂಬ ಸ್ವೀಟ್ ಇರುತ್ತೆ. ಸಕ್ಕರೆ ಆ್ಯಡ್ ಮಾಡಿದರೆ ತುಂಬ ಜಾಸ್ತಿ ಸ್ವೀಟ್ ಆಗೋಗುತ್ತೆ. ಅದಕ್ಕೆ ನಾನು ಕಂಡೆನ್ಸ್ಡ್ ಮಿಲ್ಕ್ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್ ಆಗಿರೋದು ಕ್ವಿಕ್ಕಾಗಿ ರೆಸಿಪಿ ಆಗುತ್ತೆ. ಆಮೇಲೆ ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ ತಿನ್ನೋಕ್ಕೆ. ಇದು ಕಂಟಿನ್ಯೂಸ್ಲಿ ಹೀಗೆ ಸ್ಟರ್ ಮಾಡ್ಕೊತಾ ಇರಬೇಕು. ಈ ಕಂಡೆನ್ಸ್ಡ್ ಮಿಲ್ಕ್ ಹೇಗೆ ಟೇಸ್ಟ್ ಆಗುತ್ತೆ ಗೊತ್ತಾ? ದೂದ್ ಪೇಡ ಇರುತ್ತಲ್ಲ ಹಾಗೆ ಟೇಸ್ಟ್ ಆಗುತ್ತೆ. ಸೇಮ್ ಸಖತ್ತಾಗಿರುತ್ತೆ ತಿನ್ನೋಕ್ಕೆ. ಹಾಗೆ ನಾನೇನು ಡ್ರೈ ಫ್ರೂಟ್ದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನಾನು ಒಂದು ಕುದಿ ಬಂದಮೇಲೆ ಹಾಲಿಗೆ ಹಾಕ್ಕೊತೀನಿ. ಯಾಕಂದರೆ ಫಸ್ಟಿಗೆ ಹಾಲಿಗೆ ಹಾಕ್ಕೊಂಡ್ರೆ ಅದು ಸಾಫ್ಟಾಗಿ ಹೋಗುತ್ತೆ. ಡ್ರೈ ಫ್ರೂಟ್ಸ್ ಅಷ್ಟು ಕ್ರಂಚಿ ಇರಲ್ಲ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಇದೆ ಹಾಲು ತೆಗಿಯೋಕ್ಕೆ ಅಂದರೆ ಆವಾಗ ನಾನು ಪೌಡರ್ಡ್ ಏನು ಡ್ರೈ ಫ್ರೂಟ್ಸ್ ಇದೆ ಅದು ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನಾನೇ ಇದಕ್ಕೆ ಕೇಸರ್ ಹಾಕೋದು ಮರ್ತಿದ್ದೆ. ಸೊ ಕೇಸರ್ ಹಾಕಿದರೆ
ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ, ಆಮೇಲೆ ಸ್ವಲ್ಪ ಟೇಸ್ಟ್ನು ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಮಿಲ್ಕ್ ಕನ್ಸಿಸ್ಟೆನ್ಸಿ ಥಿಕ್ ಆಗಬೇಕಾದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಸ್ವಲ್ಪ ಪೇಷನ್ಸ್ ಆಗಿ ಇಟ್ಕೊಂಡು ಮಾಡಬೇಕಾಗತ್ತೆ. ಗುಂಡು, are you ready to eat this? Are you ready? Are you ready? Are you ready? ಹೆಲ್ಪ್ ಮಾಡಬೇಕಾ ನೀನು? ಹೆಲ್ಪ್ ಮಾಡಬೇಕಾ? You want to help me? Oh, do you want to help me? Yes. Gundu wants to help me. Are you excited to eat it? Are you excited? Yes, he's excited. Ole. ಇವಾಗ ಇದು ಮಿಕ್ಸ್ಚರ್ ಏನಿದೆ ಸ್ವಲ್ಪ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗಿದೆ. ಇದಕ್ಕೆ ನಾನು ಇವಾಗ ಪೌಡರ್ ಮಾಡಿದ್ದು ಏನು ಡ್ರೈ ಫ್ರೂಟ್ಸ್ ಇದೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ರಬಡಿಯಲ್ಲಿ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡೋದು ಆಪ್ಷನಲ್ ಇದೆ, ಇಷ್ಟ ಆದರೆ ಆ್ಯಡ್ ಮಾಡ್ಕೋಬಹುದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಇನ್ನೂ ಜಾಸ್ತಿ ಟೇಸ್ಟಿಯಾಗಿರುತ್ತೆ ಅಂತ ಇದರಲ್ಲಿನೂ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ರೆಡಿ ಆಗ್ತಾ ಇದೆ. ಸೊ ಇದ್ರ ಹೆಸರು ಏನಂತ ನಾನು ಫಸ್ಟಿಗೆ ಹೇಳಿಲ್ಲ, ಎಲ್ಲ ಮುಗಿದ್ಮೇಲೆ ಹೇಳೋಣ ಅಂದ್ಕೊಂಡು ಸ್ವಲ್ಪ ಸೀಕ್ರೆಟಾಗಿ ಇಟ್ಟಿದ್ದೀನಿ ಹೆಸರು. ಯಾಕಂದರೆ ಇದು ಒಂಥರ ನಮ್ಮದು ಮನೆ ಡಿಶ್ ಅಲ್ವಾ, ಹೆಸರು ಕೂಡ ನಾವು ನಮ್ಮ ಮನೆಯದೇ ಇಟ್ಕೊಂಡಿದ್ದೀವಿ, ನಮಗೆ ಬೇಕಾಗಿರೋ ಥರ ಇಟ್ಕೊಂಡಿದ್ದೀವಿ. ಸೊ ಅದಕ್ಕೆ ಲಾಸ್ಟಿಗೆ ರಿವೀಲ್ ಮಾಡೋಣ ಅಂತ ಇದ್ರ ಹೆಸರು ನಾನು ಫಸ್ಟಿಗೆ ಹೇಳಿಲ್ಲ. ಇವಾಗ ಈ ಮಿಕ್ಸರ್ನ ಕುದಿ ಬರ್ತಾ ಇದೆ, ಸ್ವಲ್ಪ ನಾನು ಹೀಟ್ನ ಜಾಸ್ತಿ ಮಾಡ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ. ಸೊ ಇವಾಗ ಇದು ಆಲ್ಮೋಸ್ಟ್ ರೆಡಿ ಇದೆ. ನಮ್ಮ ಗುಂಡಣ್ಣನೂ ರೆಡಿ ಇದ್ದಾನೆ, ಸ್ಪೂನ್ ತೊಗೊಂಡು ತಿನ್ನೋಕ್ಕೆ ರೆಡಿ ಆಗಿದ್ದಾನೆ. ಗುಂಡಣ್ಣ ತೋರಿಸು. ಸೊ ಇದು ಮಿಕ್ಸ್ಚರ್ನ ಯಾವುದೇ ಪರಿಸ್ಥಿತಿಯಲ್ಲಿ ಹಾಗೆ ಬಿಡಬಾರ್ದು, ಸ್ಟರ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ಹೊತ್ತೋಗುತ್ತೆ. ಇದು ಸೈಡಿಗೆ ಏನು ಕಾಣ್ತಿದೆಯಲ್ಲ, ಇದು ಗಟ್ಟಿಯಾಗಿರೋದು ಅದು ರಬಡಿ. ಸೊ ಈ ಥರ ಆಗಬೇಕು ಆಲ್ಮೋಸ್ಟ್. ಮಿಕ್ಸ್ಚರ್ ರೆಡಿ ಆಗಿದೆ, ಇದನ್ನು ನಾನು ಆಫ್ ಮಾಡ್ಕೊತಾ ಇದ್ದೀನಿ. ಕೆಳಗೆ ಹೊತ್ತಬಾರ್ದು ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಬೇಕು ಇದು ಮುಗಿಯೋ ತನಕ. ಇವಾಗ ನಾನು ಇದಕ್ಕೆ ಆಫ್ ಮಾಡ್ಕೊತಾ ಇದ್ದೀನಿ, ಇದು ರೆಡಿ ಆಗಿದೆ. ಈ ಡಿಶಲ್ಲಿ ಮೇಯ್ನ್ ಇರೋದೇ ಇದು. ಸೊ ಮಿಕ್ಕಿದೆಲ್ಲ ಬರೀ ಇವಾಗ ಡ್ರೆಸ್ಸಿಂಗ್ ಅಷ್ಟೇ ಪೆಂಡಿಂಗ್ ಇದೆ. ಸೊ ನಾನು ಡ್ರೆಸ್ಸಿಂಗಿಗೆ ಇವಾಗ ರೆಡಿ ಮಾಡ್ಕೊತೀನಿ. ಇವಾಗ ನಾನು ಪ್ಲೇಟಿಂಗ್ ರೆಡಿ ಮಾಡ್ಕೊತಾ ಇದ್ದೀನಿ. ಪ್ಲೇಟಿಂಗಾಗಿ ನಾನು 2 ಗ್ಲಾಸ್ ತೊಗೊಂಡಿದ್ದೀನಿ, ನಾವು ಇಬ್ಬರಿಗೆ ಮಾಡ್ತಾ ಇದ್ದೀವಿ ಅಂತ. ನೀವು ಬೇಕಾದರೆ ಬೌಲ್ ತೊಗೋಬೋದು, ಐಸ್ ಕ್ರೀಮ್ ಕಪ್ಪು ಯಾವ ಥರ ಆದರೂ ತೊಗೋಬೋದು. ಬಟ್ ನಮಗೆ ಗ್ಲಾಸಲ್ಲಿ ತೊಗೊಂಡ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಗ್ಲಾಸಸ್ ತೊಗೊಂಡಿದ್ದೀನಿ. ಪ್ಲೇಟಿಂಗಿಗೆ ನಾನು ಫಸ್ಟ್ ಇಲ್ಲಿ ಬ್ರೆಡ್ ಏನು ಪೀಸಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಕೆಳಗಡೆ ಹಾಕೊತಾ ಇದ್ದೀನಿ. ಗ್ಲಾಸ್ಗೆ 1 ಲೇಯರ್ ಅದನ್ನು ಹಾಕೊಂಡೆ. ಅದಾದಮೇಲೆ ನಾನಿದು ರಬಡಿ ಏನು ರೆಡಿಯಾಗಿದೆ ಅದು ಹಾಕೊತೀನಿ. ಸೊ ಇದಾದಮೇಲೆ ನಾನು ಇನ್ನೊಂದು ಲೇಯರ್ ಬ್ರೆಡ್ನ ಹಾಕೊತಾ ಇದ್ದೀನಿ. ಆಮೇಲೆ ಇನ್ನೊಂದು ಸಲ ನಾನು ಈ ಮಿಕ್ಸ್ಚರ್ನ ಹಾಕೊತಾ ಇದ್ದೀನಿ ಅದ್ರ ಮೇಲೆ. ಇವಾಗ ನಾನು ಇದ್ರ ಮೇಲೆ ಐಸ್ ಕ್ರೀಮ್ ಹಾಕೊತಾ ಇದ್ದೀನಿ. ವೆನಿಲಾ ಫ್ಲೇವರ್ ಇದು. ನಿಮಗೆ ಯಾವ್ದು ಬೇಕು ಅದು ಫ್ಲೇವರ್ ನೀವು ಆ್ಯಡ್ ಮಾಡ್ಕೋಬಹುದು. ಇದ್ರ ಜೊತೆ ಕುಲ್ಫಿನೂ ಚೆನ್ನಾಗಿರುತ್ತೆ, ಕುಲ್ಫಿ ಆ್ಯಡ್ ಮಾಡಿದ್ರು ಚೆನ್ನಾಗಿರುತ್ತೆ. ಇವಾಗ ನಾನು ಕಟ್ ಮಾಡಿರೋದು ಡ್ರೈ ಫ್ರೂಟ್ಸ್ ಏನಿದೆ ಅದು ಮೇಲೆ ಒಂಚೂರು ಸ್ಪ್ರಿಂಕಲ್ ಮಾಡ್ತಾ ಇದ್ದೀನಿ.
ಸೊ ಫೈನಲ್ ಟಚ್ಗೆ ನಾನು ಇದಕ್ಕೆ ಸ್ವಲ್ಪ ಮೇಲೆ ಟೂಟಿ ಫ್ರೂಟಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈ ಡಿಶ್ ರೆಡಿಯಾಗಿದೆ, ಈ ಸ್ವೀಟ್ ಡಿಶ್ ರೆಡಿಯಾಗಿದೆ. ಇದ್ರ ಹೆಸರು ನಾವು ಡಿಪ್ ಜಾರ್ ಅಂತ ಇಟ್ಟಿದ್ದೀವಿ. ಇದಕ್ಕೆ ಡಿಪ್ ಜಾರ್ ಅಂತ ಹೆಸರಿಟ್ಟಿದ್ದು ಯಾಕಂದರೆ ರಬ್ಡಿ ಮತ್ತು ಐಸ್ ಕ್ರೀಮಲ್ಲಿ ಬ್ರೆಡ್ನ ನಾವು ಡಿಪ್ ಮಾಡಿ ಅದಕ್ಕೆ ಪ್ಲೇಟಿಂಗ್ ಮಾಡ್ತೀವಲ್ಲ, ಸೊ ಅದಕ್ಕೆ ಡಿಪ್ ಜಾರ್ ಅಂತ ಸೂಟೇಬಲ್ ಇರುತ್ತೆ ಹೆಸರು ಅಂತ ಡಿಪ್ ಜಾರ್ ಅಂತ ಇಟ್ಟಿದ್ದೀವಿ. ಸೊ ಇವಾಗ ಇದು ರೆಡಿಯಾಗಿದೆ. ಸೊ ನಾನು ರೆಡಿ ಇದ್ದೀನಿ ತಿನ್ನೋಕ್ಕೆ. ನನ್ನ ಹಸ್ಬೆಂಡ್ ಅಲ್ಲಿ ಕ್ಯಾಮ್ರಾ ಹಿಂದೆ ಅವರು ರೆಡಿ ಇದ್ದಾರೆ. ನಮ್ಮ ಗಂಡನ ಆಲ್ರೆಡಿ ರೆಡಿ ಇದ್ದ ಸ್ಪೂನ್ ತಗೊಂಡು. ಇವಾಗ ನಾನು ಈ ಡಿಶ್ನ ಟ್ರೈ ಮಾಡಿ ನೋಡ್ತಾ ಇದ್ದೀನಿ. ನಾನು ಫಸ್ಟ್ ಟೈಮೇ ಮಾಡಿರೋದು. ಹೇಗಾಗಿದೆ ನೋಡೋಣ. ಗುಂಡು ಗುಂಡು ನೋಡು. ತುಂಬ ಚೆನ್ನಾಗಿದೆ, ಕ್ರೀಮಿ ಇದೆ, ತುಂಬ ಟೇಸ್ಟಿ ಇದೆ. ಜಾಸ್ತಿ ಸ್ವೀಟು ಇಲ್ಲ, ಕಡಿಮೆ ಸ್ವೀಟು ಇಲ್ಲ, ತುಂಬ ಚೆನ್ನಾಗಿದೆ. ಸೊ ನೋಡಿ ಈ ಡಿಶ್ನ ಅವಸ್ಥೆ ಏನಾಗಿದೆ, ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ, ನನಗೆ ನನ್ನ ಹಸ್ಬೆಂಡ್ಗೆ. ಸೊ ವಿಡಿಯೋ ಕಂಪ್ಲೀಟ್ ಮಾಡೋಕ್ಕಿಂತ ಮುಂಚೆ ಅದನ್ನು ಕಂಪ್ಲೀಟ್ ಮಾಡಿ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ನಾವು ನಮ್ಮದು ಈ ಡಿಪ್ ಜಾರ್ನ ತಿಂದು ಖಾಲಿ ಮಾಡಾಗಿದೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಸೊ ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಗುಡ್ ನೈಟ್.